ನನ್ನೊಂದಿಗೆ ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಬಿಜೆಪಿ ಪಾಳ್ಯದಲ್ಲಿ ಕಂಪನ ಸೃಷ್ಟಿಯಾಗಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕೆ ಅಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡಿ ಶಿಸ್ತು ಕ್ರಮವನ್ನ ತೆಗೆದುಕೊಂಡ ಬೆನ್ನಲ್ಲೇ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ. ಇಲ್ಲಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ಯತ್ನಾಳ್ ಉಚ್ಚಾಟನೆ ವಿಚಾರವಾಗಿ ಮುರುಗೇಶ್ ನಿರಾಣಿ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷದ ಸಿದ್ಧಾಂತ ಮೀರಿ ಮಾತಾಡಿದಾಗ ಈ ರೀತಿ ಆಗುತ್ತೆ. ಹೀಗೆ ಆಗೋದು ಅಂತೇಳಿ ನವದೆಹಲಿಯಲ್ಲಿ ಮಾಜಿ ಸಚಿವರಾಗಿರುವಂತಹ ಮುರುಗೇಶ್ ನಿರಾಣಿ ಅವರು ಮಾತಾಡಿದ್ದಾರೆ. ಒಂದು ಶಿಸ್ತಿನ ಪಕ್ಷ ಬಿಜೆಪಿ, ಒಂದು ಚೌಕಟ್ಟು ಇರುತ್ತೆ, ಆ ಚೌಕಟ್ಟನ್ನು ಮೀರಿ ಯಾರು ಮಾತಾಡಬಾರದು ಅಂತ ಹೇಳಿದ್ದಾರೆ. ಕೇಳಿ. ಪಕ್ಷದ ವಿರೋಧವಾಗಿ ಒಂದು ವಿದಿನ್ ದ ಫೋರ್ ವಾಲ್ಸ್ ಅವರು ತಮ್ಮ ಸಮಸ್ಯೆಗಳನ್ನ ಸಲಹೆಗಳನ್ನು ಕೊಡೋದು ಬಿಟ್ಟು ಬೇರೆ ಬೇರೆ ವೇದಿಕೆಗಳಲ್ಲಿ ಅವ್ರು ಮಾತಾಡ್ತಾ ಇರುವಂತದ್ದನ್ನ ಗಮನಿಸಿ ಸಾಕಷ್ಟು ಬಾರಿ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ಅವರಿಗೆ ಒಂದು ತಮ್ಮ ಬಿಹೇವಿಯರ್ದಲ್ಲಿ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಹೇಳಿದ್ರು ಸಹಿತ ಅದಾಗದೇ ಇರೋದ್ರಿಂದ ಅವರು ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ. ಇದು ಶಿಸ್ತಿನ ಪಕ್ಷ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ. ಯಾಕಂದ್ರೆ ಬಹಳ ದಿವಸಗಳ ಹಿಂದೆನೆ ಇದು ಮಾಡ್ತಾರೆ ಅನ್ನುವಂಥದ್ದು ಇದು ಇತ್ತು. ಆದ್ರೆ ಯಾರೂ ಪಕ್ಷಕ್ಕಿಂತ ದೊಡ್ಡವರಿಲ್ಲ ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿ ಅನ್ನುವಂಥದ್ದು ಸಿದ್ಧಾಂತ. ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನುವಂಥದ್ದನ್ನು ಒಂದು ಗುರಿ ಇಟ್ಟುಕೊಂಡು ಈ ಪಕ್ಷವನ್ನು ಕಟ್ಟಿರುವಂತದ್ದು. ಅವರು ಪಕ್ಷದ ವಿರೋಧವಾಗಿ ನನ್ನೊಂದಿಗೆ ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಬಿಜೆಪಿ ಪಾಳ್ಯದಲ್ಲಿ ಕಂಪನ ಸೃಷ್ಟಿಯಾಗಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕೆ ಅಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡಿ ಶಿಸ್ತು ಕ್ರಮವನ್ನ ತೆಗೆದುಕೊಂಡ ಬೆನ್ನಲ್ಲೇ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ. ಇಲ್ಲಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ಯತ್ನಾಳ್ ಉಚ್ಚಾಟನೆ ವಿಚಾರವಾಗಿ ಮುರುಗೇಶ್ ನಿರಾಣಿ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷದ ಸಿದ್ಧಾಂತ ಮೀರಿ ಮಾತಾಡಿದಾಗ ಈ ರೀತಿ ಆಗುತ್ತೆ. ಹೀಗೆ ಆಗೋದು ಅಂತೇಳಿ ನವದೆಹಲಿಯಲ್ಲಿ ಮಾಜಿ ಸಚಿವರಾಗಿರುವಂತಹ ಮುರುಗೇಶ್ ನಿರಾಣಿ ಅವರು ಮಾತಾಡಿದ್ದಾರೆ. ಒಂದು ಶಿಸ್ತಿನ ಪಕ್ಷ ಬಿಜೆಪಿ, ಒಂದು ಚೌಕಟ್ಟು ಇರುತ್ತೆ, ಆ ಚೌಕಟ್ಟನ್ನು ಮೀರಿ ಯಾರು ಮಾತಾಡಬಾರದು ಅಂತ ಹೇಳಿದ್ದಾರೆ. ಕೇಳಿ. ಪಕ್ಷದ ವಿರೋಧವಾಗಿ ಒಂದು ವಿದಿನ್ ದ ಫೋರ್ ವಾಲ್ಸ್ ಅವರು ತಮ್ಮ ಸಮಸ್ಯೆಗಳನ್ನ ಸಲಹೆಗಳನ್ನು ಕೊಡೋದು ಬಿಟ್ಟು ಬೇರೆ ಬೇರೆ ವೇದಿಕೆಗಳಲ್ಲಿ ಅವ್ರು ಮಾತಾಡ್ತಾ ಇರುವಂತದ್ದನ್ನ ಗಮನಿಸಿ ಸಾಕಷ್ಟು ಬಾರಿ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ಅವರಿಗೆ ಒಂದು ತಮ್ಮ ಬಿಹೇವಿಯರ್ದಲ್ಲಿ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಹೇಳಿದ್ರು ಸಹಿತ ಅದಾಗದೇ ಇರೋದ್ರಿಂದ ಅವರು ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ. ಇದು ಶಿಸ್ತಿನ ಪಕ್ಷ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ. ಯಾಕಂದ್ರೆ ಬಹಳ ದಿವಸಗಳ ಹಿಂದೆನೆ ಇದು ಮಾಡ್ತಾರೆ ಅನ್ನುವಂಥದ್ದು ಇದು ಇತ್ತು. ಆದ್ರೆ ಯಾರೂ ಪಕ್ಷಕ್ಕಿಂತ ದೊಡ್ಡವರಿಲ್ಲ ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿ ಅನ್ನುವಂಥದ್ದು ಸಿದ್ಧಾಂತ. ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನುವಂಥದ್ದನ್ನು ಒಂದು ಗುರಿ ಇಟ್ಟುಕೊಂಡು ಈ ಪಕ್ಷವನ್ನು ಕಟ್ಟಿರುವಂತದ್ದು. ಅವರು ಪಕ್ಷದ ವಿರೋಧವಾಗಿ ನನ್ನೊಂದಿಗೆ ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಬಿಜೆಪಿ ಪಾಳ್ಯದಲ್ಲಿ ಕಂಪನ ಸೃಷ್ಟಿಯಾಗಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕೆ ಅಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡಿ ಶಿಸ್ತು ಕ್ರಮವನ್ನ ತೆಗೆದುಕೊಂಡ ಬೆನ್ನಲ್ಲೇ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ. ಇಲ್ಲಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ಯತ್ನಾಳ್ ಉಚ್ಚಾಟನೆ ವಿಚಾರವಾಗಿ ಮುರುಗೇಶ್ ನಿರಾಣಿ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷದ ಸಿದ್ಧಾಂತ ಮೀರಿ ಮಾತಾಡಿದಾಗ ಈ ರೀತಿ ಆಗುತ್ತೆ. ಹೀಗೆ ಆಗೋದು ಅಂತೇಳಿ ನವದೆಹಲಿಯಲ್ಲಿ ಮಾಜಿ ಸಚಿವರಾಗಿರುವಂತಹ ಮುರುಗೇಶ್ ನಿರಾಣಿ ಅವರು ಮಾತಾಡಿದ್ದಾರೆ. ಒಂದು ಶಿಸ್ತಿನ ಪಕ್ಷ ಬಿಜೆಪಿ, ಒಂದು ಚೌಕಟ್ಟು ಇರುತ್ತೆ, ಆ ಚೌಕಟ್ಟನ್ನು ಮೀರಿ ಯಾರು ಮಾತಾಡಬಾರದು ಅಂತ ಹೇಳಿದ್ದಾರೆ. ಕೇಳಿ. ಪಕ್ಷದ ವಿರೋಧವಾಗಿ ಒಂದು ವಿದಿನ್ ದ ಫೋರ್ ವಾಲ್ಸ್ ಅವರು ತಮ್ಮ ಸಮಸ್ಯೆಗಳನ್ನ ಸಲಹೆಗಳನ್ನು ಕೊಡೋದು ಬಿಟ್ಟು ಬೇರೆ ಬೇರೆ ವೇದಿಕೆಗಳಲ್ಲಿ ಅವ್ರು ಮಾತಾಡ್ತಾ ಇರುವಂತದ್ದನ್ನ ಗಮನಿಸಿ ಸಾಕಷ್ಟು ಬಾರಿ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ಅವರಿಗೆ ಒಂದು ತಮ್ಮ ಬಿಹೇವಿಯರ್ದಲ್ಲಿ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಹೇಳಿದ್ರು ಸಹಿತ ಅದಾಗದೇ ಇರೋದ್ರಿಂದ ಅವರು ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ. ಇದು ಶಿಸ್ತಿನ ಪಕ್ಷ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ. ಯಾಕಂದ್ರೆ ಬಹಳ ದಿವಸಗಳ ಹಿಂದೆನೆ ಇದು ಮಾಡ್ತಾರೆ ಅನ್ನುವಂಥದ್ದು ಇದು ಇತ್ತು.
ಆದ್ರೆ ಯಾರೂ ಪಕ್ಷಕ್ಕಿಂತ ದೊಡ್ಡವರಿಲ್ಲ ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿ ಒಂಥದ್ದು ಸಿದ್ಧಾಂತ. ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನುವಂಥದ್ದನ್ನು ಒಂದು ಗುರಿ ಇಟ್ಟುಕೊಂಡು ಈ ಪಕ್ಷವನ್ನು ಕಟ್ಟಿರುವಂತದ್ದು. ಅವರು ಪಕ್ಷದ ವಿರೋಧವಾಗಿ ನನ್ನೊಂದಿಗೆ ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಬಿಜೆಪಿ ಪಾಳ್ಯದಲ್ಲಿ ಕಂಪನ ಸೃಷ್ಟಿಯಾಗಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕೆ ಅಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡಿ ಶಿಸ್ತು ಕ್ರಮವನ್ನ ತೆಗೆದುಕೊಂಡ ಬೆನ್ನಲ್ಲೇ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ. ಇಲ್ಲಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ಯತ್ನಾಳ್ ಉಚ್ಚಾಟನೆ ವಿಚಾರವಾಗಿ ಮುರುಗೇಶ್ ನಿರಾಣಿ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷದ ಸಿದ್ಧಾಂತ ಮೀರಿ ಮಾತಾಡಿದಾಗ ಈ ರೀತಿ ಆಗುತ್ತೆ. ಹೀಗೆ ಆಗೋದು ಅಂತೇಳಿ ನವದೆಹಲಿಯಲ್ಲಿ ಮಾಜಿ ಸಚಿವರಾಗಿರುವಂತಹ ಮುರುಗೇಶ್ ನಿರಾಣಿ ಅವರು ಮಾತಾಡಿದ್ದಾರೆ. ಒಂದು ಶಿಸ್ತಿನ ಪಕ್ಷ ಬಿಜೆಪಿ, ಒಂದು ಚೌಕಟ್ಟು ಇರುತ್ತೆ, ಆ ಚೌಕಟ್ಟನ್ನು ಮೀರಿ ಯಾರು ಮಾತಾಡಬಾರದು ಅಂತ ಹೇಳಿದ್ದಾರೆ. ಕೇಳಿ. ಪಕ್ಷದ ವಿರೋಧವಾಗಿ ಒಂದು ವಿದಿನ್ ದ ಫೋರ್ ವಾಲ್ಸ್ ಅವರು ತಮ್ಮ ಸಮಸ್ಯೆಗಳನ್ನ ಸಲಹೆಗಳನ್ನು ಕೊಡೋದು ಬಿಟ್ಟು ಬೇರೆ ಬೇರೆ ವೇದಿಕೆಗಳಲ್ಲಿ ಅವ್ರು ಮಾತಾಡ್ತಾ ಇರುವಂತದನ್ನ ಗಮನಿಸಿ ಸಾಕಷ್ಟು ಬಾರಿ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ಅವರಿಗೆ ಒಂದು ತಮ್ಮ ಬಿಹೇವಿಯರ್ದಲ್ಲಿ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಹೇಳಿದ್ರು ಸಹಿತ ಅದಾಗದೇ ಇರೋದ್ರಿಂದ ಅವರು ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿದ್ದಾರೆ. ಇದು ಶಿಸ್ತಿನ ಪಕ್ಷ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ. ಯಾಕಂದ್ರೆ ಬಹಳ ದಿವಸಗಳ ಹಿಂದೆನೆ ಇದು ಮಾಡ್ತಾರೆ ಅನ್ನುವಂಥದ್ದು ಇದು ಇತ್ತು. ಆದ್ರೆ ಯಾರೂ ಪಕ್ಷಕ್ಕಿಂತ ದೊಡ್ಡವರಿಲ್ಲ ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿ ಒಂಥದ್ದು ಸಿದ್ಧಾಂತ. ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನುವಂಥದ್ದನ್ನು ಒಂದು ಗುರಿ ಇಟ್ಟುಕೊಂಡು ಈ ಪಕ್ಷವನ್ನು ಕಟ್ಟಿರುವಂತದ್ದು. ಅವರು ಪಕ್ಷದ ವಿರೋಧವಾಗಿ ನನ್ನೊಂದಿಗೆ ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಬಿಜೆಪಿ ಪಾಳ್ಯದಲ್ಲಿ ಕಂಪನ ಸೃಷ್ಟಿಯಾಗಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕೆ ಅಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡಿ ಶಿಸ್ತು ಕ್ರಮವನ್ನ ತೆಗೆದುಕೊಂಡ ಬೆನ್ನಲ್ಲೇ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ. ಇಲ್ಲಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ಯತ್ನಾಳ್ ಉಚ್ಚಾಟನೆ ವಿಚಾರವಾಗಿ ಮುರುಗೇಶ್ ನಿರಾಣಿ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷದ ಸಿದ್ಧಾಂತ ಮೀರಿ ಮಾತಾಡಿದಾಗ ಈ ರೀತಿ ಆಗುತ್ತೆ. ಹೀಗೆ ಆಗೋದು ಅಂತೇಳಿ ನವದೆಹಲಿಯಲ್ಲಿ ಮಾಜಿ ಸಚಿವರಾಗಿರುವಂತಹ ಮುರುಗೇಶ್ ನಿರಾಣಿ ಅವರು ಮಾತಾಡಿದ್ದಾರೆ. ಒಂದು ಶಿಸ್ತಿನ ಪಕ್ಷ ಬಿಜೆಪಿ, ಒಂದು ಚೌಕಟ್ಟು ಇರುತ್ತೆ, ಆ ಚೌಕಟ್ಟನ್ನು ಮೀರಿ ಯಾರು ಮಾತಾಡಬಾರದು ಅಂತ ಹೇಳಿದ್ದಾರೆ. ಕೇಳಿ. ಪಕ್ಷದ ವಿರೋಧವಾಗಿ ಒಂದು ವಿದಿನ್ ದ ಫೋರ್ ವಾಲ್ಸ್ ಅವರು ತಮ್ಮ ಸಮಸ್ಯೆಗಳನ್ನ ಸಲಹೆಗಳನ್ನು ಕೊಡೋದು ಬಿಟ್ಟು ಬೇರೆ ಬೇರೆ ವೇದಿಕೆಗಳಲ್ಲಿ ಅವ್ರು ಮಾತಾಡ್ತಾ ಇರುವಂತದನ್ನ ಗಮನಿಸಿ ಸಾಕಷ್ಟು ಬಾರಿ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ಅವರಿಗೆ ಒಂದು ತಮ್ಮ ಬಿಹೇವಿಯರ್ದಲ್ಲಿ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಹೇಳಿದ್ರು ಸಹಿತ ಅದಾಗದೇ ಇರೋದ್ರಿಂದ ಅವರು ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿದ್ದಾರೆ. ಇದು ಶಿಸ್ತಿನ ಪಕ್ಷ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ. ಯಾಕಂದ್ರೆ ಬಹಳ ದಿವಸಗಳ ಹಿಂದೆನೆ ಇದು ಮಾಡ್ತಾರೆ ಅನ್ನುವಂಥದ್ದು ಇದು ಇತ್ತು. ಆದ್ರೆ ಯಾರೂ ಪಕ್ಷಕ್ಕಿಂತ ದೊಡ್ಡವರಿಲ್ಲ ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿ ಒಂಥದ್ದು ಸಿದ್ಧಾಂತ. ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನುವಂಥದ್ದನ್ನು ಒಂದು ಗುರಿ ಇಟ್ಟುಕೊಂಡು ಈ ಪಕ್ಷವನ್ನು ಕಟ್ಟಿರುವಂತದ್ದು. ಅವರು ಪಕ್ಷದ ವಿರೋಧವಾಗಿ